ಸದ್ಯ ನಾವು ಮಾಡೋದು QRT, ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಕಿನ ಭಾಗಗಳು. ನಿಮ್ಮ ಮನಸ್ಸು ನಿಮ್ಮ ಹೊಟ್ಟೆಯ ಸ್ನಾಯುಗಳ ಚಲನೆಯನ್ನು ನೋಡ್ಕೋಬೇಕು. ಸಾಮಾನ್ಯ ಉಸಿರಾಟದಲ್ಲಿರಿ. ನಾರ್ಮಲ್ ಬ್ರೀದಿಂಗ್, ಹೊಟ್ಟೆ ಹೆಂಗೆ ಮೇಲೆ ಬರುತ್ತೆ, ಹೆಂಗೆ ಕೆಳಗಡೆ ಹೋಗುತ್ತೆ. ನಾರ್ಮಲ್ ಬ್ರೀದಿಂಗ್ನಲ್ಲಿ ಹೊಟ್ಟೆಯ ಅಬ್ಡಾಮಿನಲ್ ಮಸಲ್ಸ್, ಮೂಮೆಂಟ್ ಆಫ್ ದಿ ಅಬ್ಡಾಮಿನಲ್ ಮಸಲ್ಸ್, ಅದನ್ನು ಗಮನಿಸಬೇಕು. ಅದನ್ನು ಕೌಂಟ್ ಮಾಡಿರಿ. ಒಂದು ಸಲ ಹೊಟ್ಟೆ ಮೇಲೆ ಬಂದು ಕೆಳಗೆ ಹೋದ್ರಿ ಒಂದು ಅಂಕಿ, ಈಗ ಆಳವಾದ ಉಸಿರಾಟವನ್ನು ಪ್ರಾರಂಭ ಮಾಡಿರಿ. ಡೀಪ್ ಇನ್ಹೇಲಿಂಗ್, ಡೀಪ್ ಎಕ್ಸೇಲಿಂಗ್ ಕಂಟಿನ್ಯೂಸ್ ಮಾಡ್ತಿರ್ಬೇಕು. ಆಳವಾದ ಉಸಿರಾಟ. ಈಗ ಆಳವಾದ ಉಸಿರಾಟ ಮಾಡ್ತಾ ನಿಮ್ಮ ಹೊಟ್ಟೆಯ ಸ್ನಾಯುಗಳ ಚಲನೆಯನ್ನು ನೋಡ್ಕೋಬೇಕು. ಉಸಿರು ಒಳಗೆ ಹೋದಾಗ ಹೊಟ್ಟೆ ಎಷ್ಟು ಪ್ರಮಾಣದಲ್ಲಿ ಮೇಲೆ ಬರುತ್ತೆ, ಉಸಿರು ಬಿಟ್ಟಾಗ ಇಷ್ಟು ಕೆಳಗಡೆ ಹೋಗುತ್ತೆ. ಉಸಿರು ತಗೊಂಡಾಗ ಮೊದಲನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊಟ್ಟೆ ಮೇಲೆ ಬರುತ್ತೆ. ಉಸಿರು ಬಿಟ್ಟಾಗ ಮೊದಲನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಬ್ಡಾಮಿನಲ್ ಮಸಲ್ಸ್ ಆರ್ ಸಿಂಕಿಂಗ್ ಡೌನ್. ಗಮನಿಸ್ಬೇಕು, ಮನಸ್ಸು ಕೆಲಸ ಮಾಡಬೇಕು. ಉಸಿರು ತಗೊಂಡಾಗ ಪ್ರಾಣವಾಯು ನಮ್ಮ ಶರೀರವನ್ನು ಪ್ರವೇಶ ಮಾಡುತ್ತೆ. ಉಸಿರು ಬಿಟ್ಟಾಗ ಅಂಗಾರಾಮ್ಲವಾಯು ಹೊರಗಡೆ ಹೋಗುತ್ತೆ. ಉಸಿರು ತಗೊಂಡಾಗ ಬರೀ ಪ್ರಾಣವಾಯು ಅಷ್ಟೇ ಅಲ್ಲ, ಬ್ರಹ್ಮಾಂಡದಲ್ಲಿಯ ಜೀವ, ಶಕ್ತಿ, ಚೈತನ್ಯ ನಮ್ಮ ಶರೀರವನ್ನು ಪ್ರವೇಶ ಮಾಡುತ್ತೆ. ಉಸಿರು ಬಿಟ್ಟಾಗ ಬರೀ ಅಂಗಾರಾಮ್ಲವಾಯು ಹೊರಗಡೆ ಹೋಗಲ್ಲ, ನಮ್ಮಲ್ಲಿರ್ತಕ್ಕಂಥ ಅಶುದ್ಧತೆ, ಜಡತ್ವ ಹೊರಗೆ ಹೋಗುತ್ತೆ. ಉಸಿರು ತಗೊಂಡಾಗ ಬ್ರಹ್ಮಾಂಡದಲ್ಲಿ ಎಲ್ಲ ಒಳ್ಳೆಯ ಗುಣಗಳು ನಮ್ಮ ಶರೀರವನ್ನು ಪ್ರವೇಶ ಮಾಡುತ್ತೆ. ಧನಾತ್ಮಕ ಗುಣಗಳು ಶರೀರವನ್ನು ಪ್ರವೇಶ ಮಾಡುತ್ತೆ. ಉಸಿರು ಬಿಟ್ಟಾಗ ನಮ್ಮಲ್ಲಿಯ ನೆಗೆಟಿವ್ ಕ್ವಾಲಿಟೀಸ್ಗಳು ಹೊರಗಡೆ ಹೋಗುತ್ತೆ. ಆಳವಾದ ಉಸಿರಾಟ ಮಾಡ್ತಿರ್ಬೇಕು. ಡೀಪ್ ಇನ್ಹೇಲಿಂಗ್, ಡೀಪ್ ಎಕ್ಸೇಲಿಂಗ್. ಸಾವಕಾಶ ಉಸಿರು ತಗೊಳ್ರಿ, ಇನ್ನು ಸಾವಕಾಶ ಉಸಿರು ಬಿಡ್ರಿ. ಏನು ನಡೀತಾ ಇದೆ ನಿಮ್ಮಲ್ಲಿ ಗಮನಿಸ್ರಿ. ಸಾವಕಾಶ ಉಸಿರು ತಗೊಂಡಾಗ ಶರೀರ ಹಗುರಾಗುತ್ತೆ, ಗಾಳಿಯಲ್ಲಿ ತೇಲಿದ ಅನುಭವ ಆಗುತ್ತೆ. ಅದನ್ನು ಗಮನಿಸ್ಬೇಕು, ಅದರ ಅನುಭವ ಆಗಬೇಕು. ಶರೀರ ಒಂದು ರಬ್ಬರ್ ಟ್ಯೂಬ್ ಇದ್ದ ಹಾಗೆ, ಉಸಿರು ಒಳಗಡೆ ಹೋದಾಗ ಅದು ತುಂಬುತ್ತೆ, ಗಾಳಿಯಲ್ಲಿ ತೇಲಿದ ಅನುಭವ ಆಗುತ್ತೆ. ಉಸಿರು ಬಿಟ್ಟಾಗ ಮೇಲಿಂದ ಕೆಳಗೆ ಬಿದ್ದಂಥ ಅನುಭವ ಆಗುತ್ತೆ. ಸಾವಕಾಶ ಉಸಿರು ತಗೊಳ್ರಿ, ಇನ್ನು ಸಾವಕಾಶ ಉಸಿರು ಬಿಡ್ರಿ. 2-3 ಸಲ ನಿಮ್ಮಷ್ಟಕ್ಕೆ ನೀವೇ ಪ್ರಾಕ್ಟೀಸ್ ಮಾಡಬೇಕು. ಆಳವಾದ ಉಸಿರಾಟದಿಂದ ಶರೀರದಲ್ಲಿ ಶಕ್ತಿಯ ಸಂಚಯ ಆಗುತ್ತೆ. ಕನ್ಸರ್ವೇಷನ್ ಆಫ್ ದಿ ಎನರ್ಜಿ, ಶರೀರಕ್ಕೆ ವಿಶ್ರಾಂತಿ ಸಿಗುತ್ತೆ. ಅದನ್ನು ಸಂತೋಷದಿಂದ ಅನುಭವಿಸಬೇಕು.